ಎಲ್ರಿಗೂ ನಮಸ್ಕಾರ. ಯಾವ ವಿಚಾರಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಕರ್ನಾಟಕದಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಅದು ಸೌಜನ್ಯ ಅವ್ರದ್ದು. ಅದು ಮಾಡಿರೋದು ಬಂದು ಸಮೀರ್ ಅವರು. ಬ್ರೋ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಬ್ರೋ. ಇಷ್ಟೊಂದು ರಿಸ್ಕ್ ತಗೊಂಡು ನೀವು ಎಷ್ಟು ದಿನದಿಂದ ಆ ವಿಡಿಯೋ ಮಾಡಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಆಚೆ ತಂದಿದ್ದೀರಾ. ಅದು ತುಂಬ ಜನಕ್ಕೆ ಕಂಡುಬಿದ್ದಿದೆ ನಿಮ್ಮ ಮೇಲೆ. ಹುಷಾರಾಗಿರಿ. ನಿಮ್ಮ ಕಡೆಯಿಂದ ಎಲ್ಲನೂ ಕರೆಕ್ಟಾಗಿ ಮಾಡಿದ್ದೀರಾ. ಇವಾಗ ನಮ್ಮ ಕೆಲಸ ಏನು ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಳಗಡೆ ಅವ್ರ ಪೇಜ್ನ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ಕೇಳಿ. ಬ್ರೋ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮೆಸೇಜ್ ಮಾಡ್ತಾನೆ ಇರಿ. ಇಷ್ಟು ಜನ ನಮ್ಮ ಹಿಂದೆ ಅವರ ಅಂತ ಅವ್ರಿಗೆ ಒಂದು ಧೈರ್ಯ ಬಂದ್ಬಿಡುತ್ತೆ. ಯಾಕಂದರೆ ನೆಕ್ಸ್ಟು ನಿಮ್ಮನೆ ಹೆಣ್ಮಕ್ಳಾಗಲಿ ನಮ್ಮನೆ ಹೆಣ್ಮಕ್ಳಾಗಲಿ ಈ ಥರ ಒಂದು ವಿಷಯದಲ್ಲಿ ಆಗೋದು ಬೇಡ. ಆದರೆ ಹೇಳ್ತಾ ಇರೋದು, ಆದರೆ ಇವಾಗ ಇವ್ರನ್ನ ಕೈ ಹಿಡ್ದು ನಾವು ಎಬ್ಬರಿಸಿಲ್ಲ ಅಂದರೆ ನೆಕ್ಸ್ಟು ನಮ್ಮನೆ ನಿಮ್ಮನೆ ಹೆಣ್ಮಕ್ಳಿಗೆ ಆದಾಗ ಧ್ವನಿ ಎತ್ತಕ್ಕೆ ಯಾರೂ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೆಕೆಂಡ್ ಟು ಸೆಕೆಂಡ್ ಅಪ್ಡೇಟ್ ಕೇಳಿ. ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಬ್ರೋ, ನಾರ್ಮಲಾಗಿ ಊಟ ಮಾಡಿದ್ರಾ, ಸೇಫ್ ಆಗಿದ್ದೀರಾ, ನಾವಿದ್ದೀವಿ ಅಂತ ಒಂದು ಧೈರ್ಯ ತುಂಬಿ. ನಿಜವಾಗ್ಲೂ ಈ ಥರದವ್ರನ್ನ ಒಬ್ಬರನ್ನ ನಾವು ಕಾಪಾಡಿದ್ರೆ ಇನ್ನೂ 10 ಜನ ಬರ್ತಾರೆ ಮುಂದೆಗಡೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಹೇಳೋ ಕೆಲಸನ ಇಷ್ಟು ಮಾಡಿ ಸಾಕು. ನಿಜವಾಗ್ಲೂ ನಾವಿದ್ದೀವಿ ಬ್ರೋ, ತಲೆನೇ ಕೆಡ್ಸ್ಕೊಬೇಡ್ರಿ. ಅದೇನಾಗುತ್ತೋ ನೋಡೋಣ. ಮತ್ತೆ ತುಂಬಾ ಜನ ವಿಡಿಯೋ ಡಿಲೀಟ್ ಆಗಿದೆ ಅನ್ಕೊಂಡಿದ್ದೀರಾ. ಯಾವುದೇ ರೀತಿ ಡಿಲೀಟ್ ಆಗಿಲ್ಲ. ಸಮೀರ್ ಅವ್ರ ಅಕೌಂಟಲ್ಲೇ ಇದೆ. ಹೋಗಿ ನೋಡಿ. ನೋಡದೇ ಇರೋರು ಮಿಸ್ ಮಾಡ್ದಿರಾ ನೋಡಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕು. ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜಸ್ಟಿಸ್ ಫಾರ್ ಸೌಜನ್ಯ.